ಭಾರತ ಮತ್ತು ಚೀನಾವನ್ನ ನರಕದ ಕುಳಿಗಳು ಹೆಲ್ ಹೋಲ್ಸ್ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಬಣ್ಣಿಸಿದ್ದಾರೆ. ಭಾರತ ಮತ್ತು ಚೀನಾವನ್ನ ನರಕ ಕುಳಿಗಳು ಎಂದು ಬಣ್ಣಿಸುವ ಪೋಸ್ಟ್ ಅನ್ನ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹಂಚಿಕೊಂಡಿದ್ದಾರೆ. ಅಮೆರಿಕನ್ ಲೇಖಕ ಮತ್ತು ರೇಡಿಯೋ ನಿರೂಪಕ ಮೈಕಲ್ ಸ್ಯಾವೇಜ್ ಬರೆದ ಈ ಪೋಸ್ಟ್ ಜನ್ಮಸಿದ್ಧ ಪೌರತ್ವವನ್ನು ಟೀಕಿಸುತ್ತದೆ ಮತ್ತು ಭಾರತ, ಚೀನಾ ಸೇರಿದಂತೆ ಹಲವಾರು ದೇಶಗಳ ಬಗ್ಗೆ ವಿವಾದಾತ್ಮಕ ಕಾಮೆಂಟ್ಗಳನ್ನು ಮಾಡುತ್ತೆ. ವಲಸಿಗರು ತಮ್ಮ ಮಕ್ಕಳಿಗೆ ಜನ್ಮಸಿದ್ಧ ಹಕ್ಕಿನ ಆಧಾರದ ಮೇಲೆ ಪೌರತ್ವ ಪಡೀತಾರೆ ಎಂದು ಅದು ಹೇಳುತ್ತೆ. ನಂತರ ಇಡೀ ಕುಟುಂಬವು ಯುನೈಟೆಡ್ ಸ್ಟೇಟ್ಗೆ ವಲಸೆ ಹೋಗುತ್ತೆ. ಇದು ಜನ್ಮಸಿದ್ಧ ಹಕ್ಕು ಕಾಯ್ದೆಯನ್ನ ಟೀಕಿಸುತ್ತೆ ಅಂತ ನಿರೂಪಕ ಬರಹ ಬೆಂಬಲಿಸಿ ಟ್ರಂಪ್ ಪೋಸ್ಟ್ ಮಾಡಿದ್ದಾರೆ. ಅಂದ್ರೆ 9 ತಿಂಗಳು ಆಗ್ತಿದ್ದಂಗೆ ಹೋಗಿ ಅಮೆರಿಕಾದಲ್ಲಿ ಮಕ್ಕಳಿಗೆ ಜನ್ಮ ಕೊಟ್ಬಿಡ್ತಾರೆ, ಅವ್ರಿಗೆ ಬೈ ಬರ್ತ್ ಸಿಟಿಜನ್ಶಿಪ್ ಬರುತ್ತೆ, ಅದಾದ್ಮೇಲೆ ಎಲ್ಲರೂ ಬಂದು ಇಲ್ಲೇ ಸೆಟಲ್ ಆಗ್ತಾರೆ ಅಂತ. ಈ ಟ್ರಂಪ್ ಮೋದಿ ಅವ್ರ ಬಾರಿ ದೋಸ್ತು, ಕುಚುಕು ದೋಸ್ತು, ಬಾರಿ ದೋಸ್ತು. ಹೆಲ್ ಹೋಲ್ಸ್ ಅಂತ ಕರೆದಿದ್ದಾನೆ ಇಂಡಿಯಾನ. ನಮ್ಗೇನ್ ಬೇರೆ ಕೆಲ್ಸ ಇಲ್ಲ ನೋಡು. ಇದು ಭಾರತದಲ್ಲಿ 150 ಕೋಟಿ ಜನ ಇದ್ದೀವಿ. 150 ಕೋಟಿ ಜನನು ಹೆರಿಗೆಗೆ ಇಲ್ಲಿಗೆ ಬರ್ತಾರಂತ ತಿಳ್ಕೊಂಡ ನೀವು ಟ್ರಂಪ್. ಎಲ್ಲಾರು 9 ತಿಂಗಳು ಆಗ್ತಿದ್ದಂಗ ಅಲ್ಲಿಗೆ ಹೋಗ್ತಾರಂತ, ಅಲ್ಲಿ ಡೆಲಿವರಿ ಮಾಡ್ತಾರಂತ, ಅಲ್ಲಿ ಸಿಟಿಜನ್ಶಿಪ್ ತಗೊಂಡು ಎಲ್ಲಾರು ಕುಟುಂಬ ಸಮೇತ ಮತ್ತೆ ಅಲ್ಲಿ ವಾಪಸ್ ಬಂದು ಅಲ್ಲಿ ಅಮೆರಿಕಾದವ್ರನ್ನ ಬಗ್ ಬಡಿತಾರಂತ. ಇದನ್ನ ದಂಧೆ ಮಾಡ್ಕೊಂಡ್ಬಿಟ್ಟಿದ್ದಾರೆ ಇವರು. ಲ್ಯಾಪ್ಟಾಪ್ ಹಿಡ್ಕೊಂಡ್ ಬರ್ತಾರ ಗುಂಡಾಗಳು ಅನ್ನೋ ತರದಲ್ಲಿ ಇವ್ರು ಹೇಳೋದು. 150 ಕೋಟಿ ಜನ ಹೋದ್ರೆ ಅಮೆರಿಕ ಇರ್ತೈತೇನು? ಏನೇನೋಪ್ಪ ಇದು. ಇನ್ನು ಹೆಂಗ ಟ್ರಂಪ್ ಹಿಂಗ್ ಹುಚ್ಚಾಗ್ಯಾನಂದ್ರ ಇತ್ತೀಚೆಗೆ ಅವ್ರ ಮಾತು, ಅವ್ರ ಟ್ವೀಟ್, ಅವ್ರ ಟ್ರೂತ್ ಯಾರು ಸೀರಿಯಸ್ಸೇ ತಗೊಳಲ್ಲ, ಹಂಗಾಗ್ಬಿಟ್ಟಿದೆ. ಆದ್ರೆ ನಮ್ ದೇಶ ಇದಕ್ಕೆ ಎಷ್ಟು ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ಸ್ ಅಥವಾ ಮಿನಿಸ್ಟ್ರಿ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಕಾದ್ ನೋಡ್ಬೇಕಾಗುತ್ತೆ. ಯುದ್ಧದ್ದು ಮೇಡಮ್, ಹರ್ಮೋಸ್ ಈಗ ಇರಾನ್ ಬಿಡ್ತಾ ಇಲ್ಲ. ಈಗ ಅಲ್ಲಿಂದ ನಿಜವಾದ ವರದಿಗಳು ಬರ್ತಿಲ್ವಾ ಗೊತ್ತಾಗ್ತಾ ಇಲ್ಲ. ಯಾಕೆ ಅಂದ್ರೆ ಈಗ IRGC ಆಯ್ತು, ಇರಾನ್ ಆಯ್ತು, ಅಲ್ಲಿ ಯಾವುದೇ ಮೀಡಿಯಾಗಳು ವರ್ಕ್ ಆಗ್ತಿಲ್ವೋ ಗೊತ್ತಿಲ್ಲ. ಇವ್ರು ಏನು ಒಂದು ವಿಡಿಯೋ ಬಿಡ್ತಾರೆ, ಏನು ಒಂದು ಇವರು ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ ಮಾಡ್ತಾರೆ, ಪೋಸ್ಟ್ ಹಾಕ್ತಾರೆ, ಅದಷ್ಟೇ ಸತ್ಯ. ಹೌದು. ಇವ್ರು ಹೇಳ್ತಾರೆ ನಾವು ದಿಗ್ಬಂಧನ ಮಾಡಿವಿ, ಡೀಲ್ ಒಪ್ಕೊಳ್ರಿ, ಇಲ್ದಿದ್ರೆ ನಿಮ್ಮನ್ನ ಏನೂ ಇಲ್ಲ ಹಿಂದಕ್ಕೆ ಶಿಲಾಯೋಗ ಕರ್ಕೊಂಡು ಹೋಗ್ತೀವಿ ಅಂತ ಇವ್ರು ಹೇಳ್ತಾರೆ. ಅವ್ರು ಹೇಳ್ತಾರೆ ಇಲ್ಲ ನಾವು ಸ್ಟಾರ್ಟ್ ಮಾಡೀವಿ, ಎಲ್ಲ ನಾವು ಈಗಾಗಲೇ ಬೇಕಾಗಿರೋ ಫೈನ್ ಹಾಕಿ ನಾವು ಸುಂಕ ವಸೂಲಿ ಮಾಡಿ ಬಿಡ್ತಿದೀವಿ ಅಂತ. ಯಾವ್ದು ಸತ್ಯನೋ ಯಾವ್ದು ಸುಳ್ಳು ಅಲ್ಲಿ ಹೋದವ್ರಿಗೆ ಗೊತ್ತಾಗಬೇಕಷ್ಟೇ. ಬಟ್ ಇದೆಲ್ಲದರ ಮಧ್ಯೆ ಇವರಿಬ್ಬರ ಈ ಕಿತ್ತಾಟದಲ್ಲಿ ಅನುಭವಿಸ್ತಾ ಇರೋರು ಮಾತ್ರ ಇತರೆ ದೇಶಗಳು, ಅದರಲ್ಲಿ ಮುಂಚೂಣಿಯಲ್ಲಿ ಭಾರತ.